ಸ್ವಲ್ಪ ಸುಮ್ಮನೆ ಇರ್ತೀಯ ನೀನಾ? ನಿಂಗೆ ಯಾವಾಗ ತಿಳುವಳಿಕೆ ಬರೋದು ಮರತ್ತಿ? ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನೀನು ಅಮ್ಮ ಆತಿದ್ದೀಯ, ಅದಾರು ಒಂದು ಗಮನದಲ್ಲಿರಲಿ. ಅಲ್ಲ, ನಾನು ಅಷ್ಟು ರೀತಿ ಹೇಳ್ತಿದ್ದೀನಿ. ಈಗ ಇಲ್ಲೊಂದು ಚೂರು ಹೊರಗಡೆ ಹೋಗಿ ಬಂದು ಚಳಿ ಅಂತೇಳಿ ಆ ಥರ ಇದು ಮಾಡ್ತಿದ್ದೀಯ, ನೋಡಿದ್ರೆ ಸಾಕು. ಇಲ್ಲಿಂದ ಬೆಂಗಳೂರಿಗೆ ಯಾರಾದರೂ ಈ ಇದರಲ್ಲಿ ಹೋತಾರ? ಏನು ಬೆಂಗಳೂರೇನು ಓಡೋತದ? ಇನ್ನೇನು ನಿನಗಲ್ಲಿ ಏನು ಹೋಗೋಕ್ಕಾಗಲ್ಲ ಅಂತ ಇದೆಯಾ? ಹೋಗ್ಬೋದು ಆರಾಮಾಗಿ. ನಾವು ಈಗಾದರೂ ಇಬ್ಬರು ಹೋಗ್ಬೇಕು, ಆಮೇಲೆ ಆದರೂ 3 ಜನ ಹೋಗ್ಬೋದು, ಗೊತ್ತಾ? ಸುಮ್ಮನೆ ಇರೋ. ಬೆಂಗಳೂರಿಗೆಲ್ಲ ಹೋಗೋದು ಬೇಡ. ನಿಮ್ಮ ಅಮ್ಮನೂ ಅದೇ ಥರ ಮಾಡ್ತಾರೆ ಮಾರತಿ. ಅದು ಎಂಥ ಸ್ವಭಾವನೇನು ಅವರೇ ಹೇಳ್ಬೇಕಲ್ಲ, ಹಾಗಲ್ಲ ಹೀಗೆಲ್ಲ ಹಂಗೆ ಹೋಗೋಕ್ಕಾಗಲ್ಲ ಅಂತ. ಅದು ಬಿತ್ಕೊಂಡು ಅವರೇ ಕರೀತಾರೆ. ನೀನು ಹೇಳ್ತೀಯ ಅಂಥೇಳಿ ನಾನು ನಮ್ಮ ಅಮ್ಮನ ಹತ್ರ ಇವನ್ನೆಲ್ಲ ಹೇಳಕ್ಕೆ ಹೋಗಲ್ಲ. ನಾ ಹೇಳಿದ್ರು ನೀನು ಹೇಳಿದ್ರು ಕಳಿಸಲ್ಲ. ಈಗಲೇ ಹೇಳಿರ್ತೀನಿ ನೋಡು, ಸುಮ್ಮನೆ ಏನಾರು ಒಂದು ಇದು ಮಾಡ್ಕೋಬೇಕು ನೀನಷ್ಟೇ. ಅಲ್ಲ, ನೀವು ಯಾವುದೊಂದು ಕರೋ ನಮ್ಮ ಅಮ್ಮನ ಹೆಸರು ಎಂತ ತತ್ತೀರಿ? ನಾ ಹೇಳಿದ್ನ ಈಗ ಅಮ್ಮ ಹೇಳ್ತು ಅಂತ. ಅಮ್ಮೇನು ಹೇಳ ಗೊತ್ತಾ, ನನಗೆ ಆಸೆ ಆಗಿತ್ತು. ಆಸೆ ಅನ್ನೋದಕ್ಕಿಂತನೂ ಈಗ ಅಣ್ಣ ಒಂದು ಮನೆ ಶಿಫ್ಟ್ ಮಾಡ್ತಾ ಇದ್ದಾನೆ ಅಂತ ಅಂದಾಗ ತಂಗಿಯಾಗಿ ನಾನಲ್ಲಿ ಹೋಗ್ಬೇಕಾ ಬೇಡ? ನೀವು ಹೋಗ್ಬೇಕು ಗೊತ್ತಾ? ಅಲ್ಲೆಲ್ಲ ಸರಿ ಮಾಡಿ ಕೊಟ್ಟು ಬರಬೇಕು. ಲೆಕ್ಕ ಅಂದರೆ ಬೆಂಗಳೂರಿಗೆ ಹೋಗ್ಬೇಕು ಅಂದರೆ ಹೋಗಂಗಿಲ್ಲ ಅಂತ. ತಾನೇನಲ್ಲೇನು ಪೇಟೆ ಸುತ್ತಕ್ಕೆ ಹೋಗೋದಾ? ಅಣ್ಣನ ಮನೆಗೆ ಹೋಗೋದಪ್ಪ. ಎಲ್ಲಿ ಹೋಗೋದು ಇಲ್ಲ. ಹೋಗ್ತೀನಿ ಬರ್ತೀನಿ, ಅಲ್ಲಿ ಹೋಗ್ತೀನಿ ಬರ್ತೀನಿ ಅನ್ನೋಕ್ಕೆ ನೀವು ಜೊತೆಗೆ ಇರ್ತೀರಲ್ಲ. ಇನ್ನೊಂದು ಸತಿ ಹೋದಾಗ ಅದೇ ಹೇಳಿದ್ರಲ್ಲ 3 ಜನ ಅಂತ, ಅವಾಗ ಎಲ್ಲ ಕಡೆ ಹೋಗಿ ನೋಡೋಣ ಬೇಕಾರೆ. ಈಗ ಮಾತ್ರ ಅಣ್ಣ ಏನು ರೂಮ್ ಮಾಡೋಣ ಅಲ್ಲಿಗೆ ಮಾತ್ರ ಹೋಗೋಣ ಬರೋಣ. ಆಮೇಲೆ ಅವ ಹಾಗೆ ಬೇಜಾರು ಮಾಡ್ಕೊತಾನೆ ಗೊತ್ತಾ? ಒಂದು ಮನೆ ಶಿಫ್ಟ್ ಮಾಡ್ತಿದ್ರೆ ಇದಕ್ಕೆ ಒಂಚೂರು ಬಂದು ಒಂಚೂರು ಸರಿ ಮಾಡಿಕೊಟ್ಟು ಬರೋಕ್ಕಾಗಲ್ಲ ಅಂತ. ಅಣ್ಣನ ಮನೆಗೆ ಹೋಗೋದು ಪೇಟೆ ಸುತ್ತಕ್ಕೆ ಹೋಗೋದಲ್ಲ, ಹೋತೀಯೇ ಬತ್ತೀಯ ಅಂತ. ಅಲ್ಲ, ಅಲ್ಲಿ ಹೋದ್ಮೇಲೆ ಪೇಟೆ ಸುತ್ತೋದು ಬಿಡೋದು ಆಮೇಲಿನ ಕಥೆಯತ್ತಲ್ಲ. ಇಲ್ಲಿಂದ ಅಲ್ಲಿ ತನಕ ಹೋಗ್ಬೇಕಲ್ಲ. ಏನು ಹಾರ್ಕೊಂಡು ಹೋಗ್ತೀಯಾ? ಫ್ಲೈಟ್ ಕಿಟಲ್ಲೆಲ್ಲ ಕರ್ಕೊಂಡು ಹೋಗೋಕ್ಕೆ ನಂಗೆ ಆಗಲ್ಲ. ಒಂದು ಪಕ್ಷ ನಿಮ್ಮ ಅಣ್ಣ ಏನಾರು ಕರ್ಕೊಂಡು ಹೋಗ್ತಾನೆ ಅನ್ನಂಗಿದ್ರೆ ಹೋಗು, ನಾನೇನು ಬೇಡ ಅನ್ನಲ್ಲ. ಬಸ್ಸಿಗೆ ಕಾರಿಗೆ ಮಾತ್ರ ನಾನು ಕಳಿಸಲ್ಲ ಅಷ್ಟೇ. ಅಣ್ಣನ ಮನೆ ತಂಗಿ ಶಿಫ್ಟ್ ಮಾಡಿ ಕೊಡ್ಬೇಕು, ಅದು ಹೌದು, ನಾನು ಒಪ್ಕೊತೀನಿ, ತಂಗಿ ಕರ್ತವ್ಯ. ಆದರೂ ತಂಗಿ ಈ ಸ್ಟೇಜಲ್ಲಿ ಇರೋಷ್ಟೊತ್ತಿಗೆ ಅವಳನ್ನು ಜಾಗ್ರತೆಯಾಗಿ ನೋಡ್ಕೋಬೇಕಾಗಿದ್ದು ಅಣ್ಣನ ಕರ್ತವ್ಯನೇ. ನನ್ನ ಹತ್ರ ಹೇಳಲಿ, ಹಂಗಾರೆ ಹೇಳ್ತೀನಿ ನಾನೇ ಪವನ್ಗೆ. ಈ ಟೈಮಲ್ಲಿ ಅವ್ರು ಬೆಂಗಳೂರಿಗೆ ನಿನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂತಾರ ಎಂಥದ್ದು ನನ್ನ ಎದುರಿಗೆ ಹೇಳಲಿ, ನಿನ್ನ ಹತ್ರ ಹೇಳೋದಲ್ಲ. ಅಲ್ಲ, ನಾ ಹೇಳೋದಾರ ಪಲ್ಲವಿ, ನೀ ಬಾಕಿ ಎಲ್ಲ ಡಾಕ್ಟ್ರ್ ಹೇಳಿದ್ದನ್ನು ಫಾಲೋ ಮಾಡ್ತೀಯ. ಜೋರಾಗಿ ಓಡಾಡಬಾರ್ದು ಅಂತಾರೆ, ಜಾಸ್ತಿ ಭಾರ ಎತ್ತಬಾರ್ದು ಅಂತಾರೆ. ನೆಟ್ಟಿಗೆ ಒಂದು ಕಾಫಿ ಚರಿಗೆ ಒಲೆ ಮೇಲಿಂದ ಇಳಿಸಲ್ಲ ನೀನು, ಭಾರ ಎತ್ತಬಾರ್ದು ಅಂತ ಹೇಳ್ಯಾರೆ ಅಂತ. ಒಳಗೆ ಹೊರಗೆ ತುಂಬ ಸತಿ ಓಡಾಡಬಾರ್ದು, ಮೆಟ್ಲು ಹತ್ತಿ ಇಳಿಬಾರ್ದು ಅಂತ ಹೇಳ್ಯಾರೆ ಅಂತ ಹೇಳಿ ಹೊರಗಿದ್ರೆ ಜಗಳಿಲಿದ್ರೆ ಅಡುಗೆ ಮನೆಗೆ ಬರೋಲ್ಲ, ಅಡುಗೆ ಮನೇಲಿದ್ರೆ ಜಗಳಿಗೆ ಬರೋಲ್ಲ. ಇವನ್ನೆಲ್ಲ ಮಾಡ್ತೀಯ. ಅದ್ರ ಜೊತೆಗೆ ಹೇಳಿದ್ರಲ್ಲ ಡಾಕ್ಟ್ರು, ಜರ್ನಿ ಎಲ್ಲೂ ಮಾಡೋಂಗಿಲ್ಲ ಅಂತ. ಅದು ಮರ್ತೋಗಿದ್ದು ಹೆಂಗೆ ನಿಂಗದ? ಸುಮ್ಮನೆ ಇದ್ದು ಬಿಡು. ಈ ಥರ ಇನ್ನೊಂದು ಸತಿ ಏನೂ ಕೇಳಕ್ಕೆ ಬರಬೇಡ. ಮತ್ತು ಅಮ್ಮಗೇನಾದ್ರು ಗೊತ್ತಾದ್ರೆ ನನಗೆ ಬೈತದೆ. ಅವಳಿಗಂತೂ ತಿಳುವಳಿಕೆ ಇರಲ್ಲ, ನಿಂಗಾರು ಬುದ್ಧಿ ಇರಲನು, ಹೇಳ್ಬೇಕಂತ ಗೊತ್ತಾಗ್ಲನು ಅಂತದೆ. ಹೇಳೋಕ್ಕಷ್ಟ ನಂಗಾಗಿದೆ. ಈಗ ಬಂದು ನೋಡ್ಬೇಕೆಲ್ಲ ಗೊತ್ತಾಗ್ತದೆ. ಏನು ಯೋಚನೆ ಮಾಡ್ತಾನಿತ್ತೆ ಹಂಗೆ? ಎಂತ ಹೇಳ, ನಿನ್ನ ತಲೆಯಲ್ಲಿ ಏನು ಓಡ್ತಾ ಇದೆ ಅದನ್ನು ಹೇಳಾರು ಹೇಳೊಂಚೂರು. ಅಲ್ಲ, ಮತ್ತೆಂತ ಅಲ್ಲ, ನೀವು ಹೇಳಿದ್ರಲ್ಲ ಬಸ್ಸಲ್ಲಿ ಕಾರಲ್ಲಿ ಎಲ್ಲ ಕಳಿಸಲ್ಲ, ಹೋಗಬಾರ್ದು, ಬೇಕಾದ್ರೆ ಫ್ಲೈಟಲ್ಲಿ ಹೋಗ್ಬೋದು ಅಂತ. ಹಾಗೆ ಮಾಡ್ಬೋದಲ್ಲ. ಅಣ್ಣ ಅವರೆಲ್ಲ ಕಾರಲ್ಲಿ ಬರಲಿ ಬೇಕಾರೆ, ನಾನು ನೀವು ಫ್ಲೈಟಿಗೆ ಹೋಗೋಣ. ಏನು ಭಾಳ ದೂರ ಹೋಗ್ಬೇಕಾ? ಇಲ್ಲೇ ಶಿವಮೊಗ್ಗಕ್ಕೆ ಹೋದರೆ ಸಿಗ್ತದಪ್ಪ. ಟೈಮಿಂಗ್ಸ್ ಎಲ್ಲ ಕೇಳ್ಕೊಂಡ್ರು ಗೊತ್ತಾಗ್ತದೆ. ಹೋಗೋಣ ನಾನು ನೀವು. ಪಲ್ಲವಿ, ತೆಗಿಯತ್ಲಿ ಈ ಮಾತುಕತೆ ಮುಂದುವರ್ಸೋದೇ ಬೇಡ. ಸುಮ್ಮನೆ ಮಲ್ಕೊಳ್ಳೋಣ. ಹೀಗೆ ನಾನಿರೋ ಹೇಳ್ದು ಕೂಡಲೇ ನಿಂಗೆ ಸಿಟ್ಟು ಬರೋದು, ಸಿಟ್ಟು ಮಾಡ್ಕೊಂಡು ಕೂರೋದು, ಅಂಬ ಅಂದ್ಕೊಂಡು ನೀನು ಎಂತ ಹೇಳ್ತೀಯ ಅಂತ ಹಾಗೆ ಹೀಗೆ ಅನ್ನೋದು. ನನಗೂ ನೋಡಿ ನೋಡಿ ಸಾಕಾಗಿ ಹೋಗಿದೆ. ಈಗ ನೀ ಹಿಂಗೆ ಹೇಳ್ತಿದ್ದೀಯ ಅಂತ ಅಮ್ಮನ ಹತ್ರ ಹೇಳಿದ್ರೆ ಕತೆ ಏನಾಗ್ತದೆ ಗೊತ್ತಾ ನಿಂಗೆ?
ಅಲ್ಲ ನಿನ್ನ ಅಣ್ಣನ ಮನೆ ಶಿಫ್ಟ್ ಆಗೋಕ್ಕೆ ನಾವು ಫ್ಲೈಟಲ್ಲಿ ಹೋಗಿ ಎಲ್ಲ ಸರಿ ಮಾಡಿಕೊಟ್ಟು ಮತ್ತು ಫ್ಲೈಟಲ್ಲಿ ಬರೋಣ. ಅದು ಎಂತ ಅದು ಮಕ್ಕಳು ಮಾತಾಡ್ದಂಗೆ ಮಾತಾಡ್ತೀಯಲ್ಲ ಮರತೆ. ಏನಷ್ಟು ಹಕ್ಕತ್ತು ಏನೀಗ? ಆಗಲೇ ಹೇಳಲ್ಲ ನಾನು, ಬೆಂಗಳೂರು ಏನಾರು ಓಡೋತದ? ಹೋಗೀಗ ಅದು ಏನೂ ಬೇಡ, ಫೈನಲ್ ಡಿಸಿಷನ್ ಅಷ್ಟೇ. ನಿಮ್ಮ ಮತ್ತೆ ಕೇಳೋದು ನಾ ಬೇಡ ಅನ್ನೋದು ಆ ರಾಗನೇ ಬೇಡ. ಇನ್ನೊಂದು ಸತಿ ಕೇಳಬೇಡ ಅಷ್ಟೇ. ನಿಮ್ಮನ್ನು ಕೇಳಿದೆ ನಾನೇ ಹೋಗಿ ಬರ್ತೀನಿ ಅಂದರೆ ನಾನು ಹೇಳ್ತೀನಿ ಅಣ್ಣನ ಹತ್ರ, ನಾನೀಗ ಬಸ್ಸಲ್ಲಿ ಓಡಾಡೋಂಗಿಲ್ಲ, ನಂಗೆ ಫ್ಲೈಟ್ ಬುಕ್ ಮಾಡು ಅಂತೀನಿ. ಬುಕ್ ಮಾಡ್ತಾನೆ, ಅವನಿಗೆ ಒಂದು ಖುಷಿ ಆದಂಗೆ ಆಗಲ್ಲ. ಹಾಂ ಹೌದಪ್ಪ, ಹೌದು. ನಿಮ್ಮ ಅಣ್ಣಗೆ ಭಾಳ ಖುಷಿ ಆಗ್ತದೆ ತಂಗಿನ ಫ್ಲೈಟಲ್ಲಿ ಕರ್ಕೊಂಡು ಹೋಗೋದು, ಫ್ಲೈಟಲ್ಲಿ ಕರ್ಕೊಬರೋದು, ಇವನ್ನೆಲ್ಲ ಮಾಡೋದಂದ್ರೆ ಏನು ಹುಡುಗಾಟಿನ? ಅವ್ರ ಮನೆ ಜೋಡಿಸೋದು, ಬೇಕಾದ ಸಾಮಾನು ತಂದ್ಕೊಳೋದು, ಅವೆಲ್ಲ ನಿಧಾನದಿಂದ ಮಾಡ್ಕೊಂಡ್ಲಿ, ಬೇಕಾದ್ರೆ ಮಾಡ್ಕೊಂಡ್ಲಿ, ಬೇಡದಿದ್ರೆ ಬಿಡಲಿ. ಇಷ್ಟಾರು ಮಾಡ್ಬೇಕಲ್ಲ. ಮಾತಾಡ್ತಾರೆ ಅಣ್ಣ ಖುಷಿ ಆಗ್ತದಂತೆ. ಅಲ್ಲ ಅವ್ರ ತಲೆ ಬಿಸಿಲ್ಲ, ಅವ್ರು ಇರ್ತಾರೆ. ಏನು ಒಂದು ಸಂಸಾರ ಇಲ್ಲಿಂದ ತೊಗೊಂಡೋಗಿ ಅಲ್ಲಿ ಹುಡ್ಕೊಳೋದು ಅಂದರೆ ಅಷ್ಟು ಸುಲಭ ಅಂತ ಲೆಕ್ಕ ಹಾಕಿಯ? ಅದು ಹೆಂಡತಿ ನೋಡಿದ್ರೆ ಹಾಗೆ ಅವ್ರನ್ನ ಸುಧಾರಿಸ್ಕೋಬೇಕು. ಈ ನಿಮ್ಮ ಅಣ್ಣನ ತಲೆ ಬಿಸಿಲ್ಲ, ಅವ್ರು ಇರ್ತಾರೆ. ನೀ ನೋಡಿದ್ರೆ ನಿಂಗೆ ಬೆಂಗಳೂರಿಗೆ ಹೋಗೋದು ಓಡೋಗಿದ್ದೀಗ. ಸುಮ್ಮನೆ ಇರು. ನೀ ಹೇಳಿ ಕೇಳಿ ಮತ್ತೆ ಸಣ್ಣವಳಾಗ್ಬೇಡ ನೋಡು, ಹೇಳಿನಿ. ನಾನಂತೂ ಕಳಿಸಲ್ಲ. ನೀವು ಹೋಗ್ತೀನಿ ಅಂದ್ರು ಅಲ್ಲಿ. ಹಂಗಾರೆ ಒಂದು ಕೆಲಸ ಮಾಡು, ನಿನ್ನ ಅಪ್ಪ ಏನಾದ್ರು ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದರೆ ಹೋಗು. ಅಪ್ಪ ಅಮ್ಮ ನೀನು 3 ಜನನೂ ಹೋಗಿ ಬನ್ನಿ ಫ್ಲೈಟಲ್ಲಿ. ನಾನೇನು ಬೇಡ ಅನ್ನಲ್ಲಪ್ಪ. ಹೆಂಗಿದ್ದೀರಿ ನೋಡಿ, ಅಪ್ಪ ಅಮ್ಮ ಏನು ಮಾಡ್ಬೇಕಂತೆ, ಅವ್ರು ಕರ್ಕೊಂಡು ಹೋಗ್ಬೇಕಂತೆ. ಯಾಕೆ ನೀವು ಕರ್ಕೊಂಡು ಹೋಗ್ಬೋದಲ್ಲ? ಫ್ಲೈಟಿಗೆ ಹೋದರೆ ಇವ್ರಿಗಿಂತ ಮುಂಚೆ ನಾವು ಅಲ್ಲಿ ಹೋಗಿರ್ತೀವಿ. ಸ್ವಲ್ಪ ಎಲ್ಲ ಸುತ್ತಾಡ್ಕೊಂಡು ಇವ್ರು ಬಂದ ಮೇಲೆ ಇವ್ರು ಬನ್ನಿ ಶಿಫ್ಟ್ ಮಾಡಿ ತಕ್ಷಣ ಬರೋಣ. ನಾನೇನು ಅಲ್ಲಿ ವಾರಗಟ್ಟಲೆ ಇರಬೇಕು ಅಂತ ಹೇಳದ್ನಾ? ಇಲ್ಲ ಬಿಡು, ನಿಂಗೆ ಮನಸ್ಸಲ್ಲಿ ಹೇಳಿದ ಮಾತು ಅರ್ಥ ಆಗಲ್ಲ. ನಾನು ಮತ್ತೆ ಇನ್ನೇನು ಹೇಳಕ್ಕೆ ಹೋಗಲ್ಲ. ಹೋಗೋದು ಬೇಡ ಅಷ್ಟೇ. ಬೆಂಗಳೂರಿಗೆ ನೀನು ಹೋಗ್ತಾ ಇಲ್ಲ, ಮತ್ತೆ ಕೇಳಬೇಡ. ನಿಮ್ಮ ಅಮ್ಮ ಏನಾದ್ರು ಇನ್ನೊಂದು ಸರಿ ಫೋನ್ ಮಾಡ್ಕೊಂಡು ನೀನು ಬರೋ ಸುದ್ದಿ ಏನಾದ್ರು ಹೇಳಿದ್ರೆ ನಾನು ಮಾತ್ರ ಸರಿ ಬೈತೀನಿ. ಯಾಕೆ ನಮ್ಮ ಸಂಸಾರ ಹಿಂಗೆ ಹಾಳು ಮಾಡ್ತೀರಿ ಅಂತ ನಾನು ಕೇಳ್ತೀನಿ. ಮತ್ತೆ ಅಮ್ಮನ ಸುದ್ದಿ ಹೇಳ್ತಿದ್ದೀರಲ್ಲ ನೀವು. ನಿಮ್ಗೆ ಎಂತ ಆಗಿದ್ರೆ ಅಮ್ಮ ಹೇಳ ಹೋದರೆ ಹಿಂಗೆಲ್ಲ ಅಲ್ಲಿ ಫ್ಯಾಮಿಲಿ ಶಿಫ್ಟ್ ಮಾಡ್ತಾನೆ ಅಂತ ಅಮ್ಮ ಹೇಳಿದಷ್ಟೇ. ಹೋಗ್ಬೇಕು ಅಂತ ಆಸೆ ಪಟ್ಟಿದ್ದು ನಾನು, ಗೊತ್ತಾ? ಇಲ್ಲ ಮರತೆ, ನಾನು ಗ್ಯಾರಂಟಿ ಕೊಡ್ತೀನಿ. ಇನ್ನು ನಿಮ್ಮ ಅಮ್ಮನ ಸುದ್ದಿ ಎಂಥದನ್ನೂ ಹೇಳೋದಿಲ್ಲ. ನೀನು ಮಾತ್ರ ಬೆಂಗಳೂರು ಫ್ಲೈಟು ಅನ್ನೋ ಸುದ್ದಿ ಹೇಳಬಾರ್ದು. ಈಗಲೇ ಹೇಳೀನಿ. ಇರೋವೇ ಹೆಚ್ಚಾಗ್ಯಾವಿಲ್ಲಿ. ದಾಯಿದ್ರ ಮಕ್ಕಳಂತೂ ಯಾವತ್ತು ಏನಾಗ್ತದೆ ಇವ್ರ ಮನೇಲಿ ಅಂತ ಕಾಯ್ತಾ ಕೂತಾರೆ ನೋಡೋಕ್ಕೆ. ಅದ್ರ ಬುದ್ಧಿ ನಿಮ್ಮದೊಂದು. ಈ ತಲೆ ಬಿಸಿಲು ಬೇಕಾ ನಿಮ್ಗೆ ಇವೆಲ್ಲ? ತಲೆ ಬಿಸಿ ಯಾವಾಗಲೂ ಇರ್ತದೆ. ಹಂಗಂತೇಳಿ ನಾವು ಮನೆ ಒಳಗೆ ಕೂತ್ಕೊಂಡಿರೋಕ್ಕಾಗ್ತದ? ಬೇಡಪ್ಪ, ಮನೆ ಒಳಗೆ ಕೂತ್ಕೊಂಡಿರೋದು ಬೇಡ. ಸಣ್ಣ ಪುಟ್ಟ ಕೆಲಸ ಏನಾರು ಮಾಡ್ತಿದ್ರೆ ಆಗ್ತದೆ, ಆರೋಗ್ಯಕ್ಕೂ ಒಳ್ಳೆಯದು. ಆವತ್ತು ಪಾರ್ವತ ಅತ್ತೆನೂ ಹೇಳ್ತಿದ್ರು, ಹೇಳಿ ಕಳಿಸಿದ್ರು, ನಿನ್ನ ಹೆಂಡ್ತಿಗೆ ಹೇಳೋ, ಈಗ ಡಾಕ್ಟ್ರು ಹೇಳ್ತಾರೆ ಬೆಡ್ ರೆಸ್ಟು ಅದು ಇದು ಅಂಥೇಳಿ, ಏನು ಬೇಡ, ಹೊಲಕ್ಕೆ ಮಾಡೋ ಕೆಲಸ ಎಲ್ಲ ಮಾಡ್ಕೊಂಡಿರಲಿ. ಬಸ್ರಿ ಹಿಂಗ್ಸ್ರಿಗೆ ಯಾವತ್ತೂ ಕೆಲಸ ತೋರಿಸ್ಬೇಕು, ಅದು ಮಾಡು ಇದು ಮಾಡು ಅಂಥೇಳಿ ಅಂತಾರೆ. ಈಗ ಏನು ಮಾಡ್ತೀವಿ? ಮಲ್ಕೆ ಸಣ್ಣ ಮಕ್ಕಳು ಹಠ ಮಾಡ್ದಂಗೆ ಮಾಡ್ತದೆ. ನಿನ್ನ ಆರೋಗ್ಯದ ಬಗ್ಗೆ ತಲೆ ಬಿಸಿ ನಿಂಗಿರ್ಬೇಕು. ನಾವು ಹೇಳಿದ್ರು ಅರ್ಥ ಆಗಲ್ಲ. ಸುಮ್ಮನೆ ಮಲ್ಕೆ, ನಾ ಬರಲ್ಲ ಅಷ್ಟೇ. ಅಲ್ಲ, ಅಣ್ಣ ಬಂದು ಕರ್ಕೊಂಡು ಹೋಗ್ತೀನಿ ಅಂದರೆ ನಾ ಹೋಗ್ಲಾ ಅವನ ಜೊತೆ? ಹೋಗಿ ಮರತಿ, ಅಣ್ಣನ ಜೊತೆನಾರು ಹೋಗು, ಯಾರ ಜೊತೆನಾರು ಹೋಗು, ಅಂತೂ ಹೋಗಲೇಬೇಕು ಅಂತ ನೀನು ತೀರ್ಮಾನ ಮಾಡ್ಕೊಂಡಿದ್ರೆ ಹೋಗು. ನಾನು ಹೇಳೋದನ್ನ ಹೇಳಾಗಿದೆ. ಆ ಮಾತು ನೀನು ಕೇಳಲ್ಲ ಅಂದಮೇಲೆ ನೀನು ತಿಳಿದಂಗೆ ಮಾಡು. ನಿನ್ನ ಅಣ್ಣ ಕರ್ಕೊಂಡು ಹೋಗಿ ನೀ ಅಣ್ಣನ ಜೊತೆ ಹೋಗು, ನಾನೇನು ಬೇಡ ಅನ್ನಲ್ಲ. ಬೆಂಗಳೂರಿಗೆ ಹೋಗ್ಬೋದು ಅನ್ನೋದಕ್ಕೆ ನೀವೊಂದು ಪರ್ಮಿಷನ್ ಕೊಟ್ಟರೆ ಇಲ್ಲಿಗೆ ಹೋಗೋದೊಂದು ಏನು ಕಷ್ಟ? ಹೇಳಿದ್ರೆ ಅಪ್ಪನ ಕರ್ಕೊಂಡು ಹೋಗ್ತಾರೆ, ಇಲ್ಲ ಅಣ್ಣ ಬಂದು ಕರ್ಕೊಂಡು ಹೋಗ್ತಾನೆ. ಅವನೇನು ಅಲ್ಲ ಅನ್ನಲ್ಲಪ್ಪ, ಖುಷಿನೇ ಆಗ್ತದೆ. ನಾವು ಹೋಗೋದ ಹಂಗಾರೆ? ಅಮ್ಮ ತಾಯಿ, ನನಗಿನ್ನೇನು ಹೇಳೋಕ್ಕಾಗಲ್ಲ. ಕೇಳು, ನಿಮ್ಮ ಅಪ್ಪನ ಹತ್ರನೇ ಕೇಳು, ನಿಮ್ಮ ಅಣ್ಣನ ಹತ್ರನೇ ಕೇಳು, ಬಂದು ಕರ್ಕೊಂಡೋದ್ರು ಹೋಗು ಅಷ್ಟೇ. ಈಗ ಮಲ್ಕ ಸದ್ಯಕ್ಕೆ.